ಬಿಸಿ ಊಟ ತಯಾರಕರ ಒಂದು ಯೂನಿಯನ್ ಇವಾಗ ಹಮ್ಮಿಕೊಂಡಿರುವಂತಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಎಚ್ ಕೆ ರಾಮಚಂದ್ರಪ್ಪ ಅವರು ಸಂಸ್ಥಾಪಕ ಅಧ್ಯಕ್ಷರು ಈಗಾಗಲೇ ಸುದೀರ್ಘವಾಗಿ ಕಾಮ್ರೇಡ್ ಹೊನ್ನಪ್ಪ ಮರೆಮ್ನವರವರು ಬಹಳ ಸುದೀರ್ಘವಾಗಿ ಮಾತಾಡಿದ್ದಾರೆ. ಹಾಗೂ ಅಡ್ವೊಕೇಟ್ ಬಾಲನ್ ಅವರು ಮತ್ತೆ ಕಾಮ್ರೇಡ್ ಕಲ್ಪನಾ ವಿಜಿ ಅವರು, ಕಾಮ್ರೇಡ್ ಪುಷ್ಪಲತಾ ಅವರು, ತಾವೆಲ್ಲರೂ ಕೂಡ ಬಹಳ ಇಲ್ಲಿ ಇರ್ತಕ್ಕಂಥ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಬಂದಿರುವಂತಹ ಎಲ್ಲ ಈ ಒಂದು ಬಿಸಿ ಊಟ ಒಂದು ತಯಾರಕರ ಒಂದು ಹೋರಾಟ ಏನ್ ನಡೀತಾ ಇದೆ. ಇವತ್ತು ನಾನು ಸರ್ಕಾರದ ಪರವಾಗಿ ಇಲ್ಲಿ ತಮ್ಮ ಹತ್ರ ನಾನು ಬಂದಿದ್ದೇನೆ. ನಮ್ಮ ಸರ್ಕಾರ ನನಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿ, ಸನ್ಮಾನ್ಯ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿರುವಂತಹ ಸನ್ಮಾನ್ಯ ಮಧು ಬಂಗಾರಪ್ಪ ಅವ್ರಿಗೂ ಕೂಡ ನಾನು ದೂರವಾಣಿ ಮುಖಾಂತರ ಅವ್ರು ಮಾತಾಡಿದೆ. ಅವರು ನಾನು ಖುದ್ದಾಗಿ ಬರ್ತೀನಿ ಅಂತ ಅವರು ಹೇಳಿದ್ರು. ಆದ್ರೆ ನಮ್ಮ ಸರ್ಕಾರ ವತಿಯಿಂದ ಪ್ರತಿಯೊಬ್ಬರಿಗೆ ಒಂದೊಂದು ಜವಾಬ್ದಾರಿ ನೀಡಿದ್ದಾರೆ. ಕೆಲವರಿಗೆ ಕೌನ್ಸಿಲ್ ಅಲ್ಲಿ ಹೋಗ್ತಕ್ಕಂತ ಒಂದು ಜವಾಬ್ದಾರಿ, ಕೆಲವರು ಅಸೆಂಬ್ಲಿಯಲ್ಲಿ ಇರ್ತಕ್ಕಂತ ಒಂದು ಜವಾಬ್ದಾರಿ. ಅದೇ ಒಂದು ರೀತಿಯಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಅವರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ CWC ಮೀಟಿಂಗ್ ದೆಹಲಿಗೆ ಹೊರಟಿದ್ದಾರೆ. ಅವರ ಪರವಾಗಿ ಇರ್ತಕ್ಕಂತ ತಮ್ಮ ಎಲ್ಲ ಒಂದು ಸಂಕಷ್ಟ ನಂಗೆ ತಿಳಿದಿರುವಂತೆ ಮೊಟ್ಟ ಮೊದಲಾಗಿ ತಾವು ಮಾತಾಡಿದಾಗ ತಾವು ಹೇಳಿದ್ರಿ, ತಾವು ಪ್ರತಿಯೊಂದು ವಿಷಯದಲ್ಲೂ ಕೂಡ ತಾವು ಇದ್ದೀರಿ. ಏನೇನು ಮಕ್ಕಳಲ್ಲಿ ಇರ್ತಕ್ಕಂತ ಒಂದು ಸಣ್ಣ ಒಂದು ವಿಷಯ ಇದ್ರೂ ಕೂಡ ಅದರಲ್ಲಿ ತಾವು ಭಾಗಿಯಾಗಿದ್ರಿ. ನಮ್ಮ ಸರ್ಕಾರ ಕೂಡ ಇದೆಲ್ಲವನ್ನು ಆಲಿಸಿ ಯಾವ ಒಂದು ರೀತಿಯಿಂದ ತಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಕ್ಕಂತ ಒಂದು ಅನುದಾನ ಎಷ್ಟಿದೆಯನ್ನು ಕೂಡ ತಾವು ಹೇಳಿದ್ರಿ. ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ಬೇರೆ ರಾಜ್ಯದಲ್ಲೂ ಕೂಡ ಯಾವ ಒಂದು ರೀತಿಯಿಂದ ಕೊಡ್ತಾ ಇದ್ದಾರೆ, ಕೇರಳದಲ್ಲಾಗ್ಲಿ ಮತ್ತೆ ತಮಿಳುನಾಡುದಲ್ಲಾಗ್ಲಿ ಬೇರೆ ಕಡೆಯಲ್ಲಾಗ್ಲಿ ಎಲ್ಲವನ್ನು ಗಮನದಲ್ಲೂ ಇಟ್ಕೊಂಡು, ಮತ್ತೆ ಇದು ಇರ್ತಕ್ಕಂಥ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಆರ್ಥಿಕ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಒಂದು ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಎಷ್ಟಾಗ್ತದೆ, ಏನಾಗ್ತದೆ ತಾವು ಕೊಟ್ಟಿರುವಂತಹ ಒಂದು ಮನವಿ. ನಾನು ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ನಾನು ಸುದೀರ್ಘವಾಗಿ ನಾನು ಸಮಾಲೋಚನೆಯನ್ನು ಮಾಡಿ ಅದ್ರ ಜೊತೆಯಾಗಿ ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವ್ರಿಗೂ ಕೂಡ ನಾನು ಮಾತಾಡಿ, ಅವರು ಕೂಡ ನಂಗೆ ದೂರವಾಣಿ ಮುಖಾಂತರ ಹೇಳಿದ್ರು ನಾವೆಲ್ಲರೂ ತಮ್ಮ ಜೊತೆ ನಾವು ಇದ್ದೀವಿ. ಅವರು ಕೂಡ ಬರ್ಬೇಕಂತ ಮಾಡಿದ್ರು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಅವ್ರು ಬರೋದಕ್ಕೆ ಆಗಿಲ್ಲ. ನಾನು ಇವತ್ತು ಅವರ ಪರವಾಗಿ ಹಾಗೂ ಸರ್ಕಾರ ಪರವಾಗಿ ತಮ್ಮ ಮುಂದೆ ಇದ್ದೀನಿ. ತಮ್ಗೆ ನಾನು ಭರವಸೆಯನ್ನು ಕೊಡ್ತೀನಿ, ಇದು ಸರಿಯಾದ ರೀತಿಯನ್ನು ಆಲಿಸಿ ಯಾವ ರೀತಿಯಿಂದ ಮಾಡಕ್ ಆಗ್ತದೆ ನಾವು ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಹೇಳಲು ಇಷ್ಟಪಡುತ್ತೆ. ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ 3-4 ದಿವಸ ಆಗಿದೆ. ಎಲ್ಲವನ್ನು ಒಂದು ಮೀಟಿಂಗ್ ಅನ್ನು ಅವ್ರಿಗೂ ನಾನು ಮಾತಾಡಿ ಎಲ್ಲರೂ ಕರೆಸಿ ಯಾವ ಒಂದು ರೀತಿಯಿಂದ ಮಾಡ್ತೀವಿ ಅಂತ ನಾವು ಮಾಡೋಣ.